ನಮಸ್ತೆ, ನನ್ನ ಹೆಸರು ಕೆಂಪರಾಜ್. ಮೈಸೂರಿನಲ್ಲಿ ಇಷ್ಟ ಆಗಿದ್ದೇವೆ. ನಾನು ಒಂದು ಕಾರ್ಪೊರೇಟ್ ಕಂಪನಿಗಳಲ್ಲಿ HR ಡೈರೆಕ್ಟರ್ ಆಗಿದ್ದೇನೆ. ನನ್ನದು ಒಂದು ಕಂಪನಿ ಉಂಟು. ಸೊ ಸಾಧಾರಣ ಒಂದು 2011ಇಂದ ತುಂಬ ಸಫರ್ ಆಗ್ತಾಯಿದ್ದೆ ನಾನು, ಎಸ್ಪೆಷಲಿ ದ ಡ್ರೈ ಕಾಫ್ ಅಂಡ್ ಬಾಡಿ ಪೈನ್. ಯಾವ ಥರ ಇತ್ತು ಅಂತಂದರೆ 2 ಬಾರಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗುವಂಥ ಒಂದು ಲೆವೆಲ್ಗೆ ಹೋಗಿ ಬಾಡಿ ಪೈನ್ ಇರ್ಬೋದು, ಚೆಸ್ಟ್ ಪೈನ್, ಅದಕ್ಕೆ ಅದಕ್ಕಂತೆ ವೀಕ್ನೆಸ್ಗಳು, ಜ್ವರ, ಹೆಡ್ಏಕ್ಸು. ಅದು ಇನ್ನು ಫರ್ದರ್ ಅಂತಂದರೆ ನನಗೆ ಒಂದು ಕೊರೋನಾ ಟೈಮ್ನಲ್ಲಿ ನಾನು ವಿಜಯವಾಡದಲ್ಲಿ ಒಂದು ಕಂಪನಿಯಲ್ಲಿ ಡೈರೆಕ್ಟರ್ ಆಗಿದ್ದೆ. ಸೊ ಆ ಟೈಮ್ನಲ್ಲಿ ಅಕ್ಯೂಟ್ ಕೆಮ್ಮು ಬಂದು ಹಾಸ್ಪಿಟ್ಲು ಸಹ ತೋರಿಸ್ಲಿಕ್ಕಾಗದೆ ಕೆವೆಲ್ಲ ಒಂದು ತುಂಬಾ ಕಷ್ಟಪಟ್ಟಿದ್ದಾಗಿದೆ. ಆ ಟೈಮ್ನಲ್ಲಿ ಮತ್ತೆ ಬಂದು ನಾನು ಬೆಂಗಳೂರಿನಲ್ಲಿ ಅಡ್ಮಿಟ್ ಆಗಿ ಮಾಡಿದಾಗ ಕೆಮ್ಮಿನಿಂದ ಕಣ್ಣಿಗೆ ಎಫೆಕ್ಟ್ ಆಗಿ ಕಣ್ಣು ಆಪರೇಷನ್ ಆಗಿದೆ. ಆ ಒಂದು ಕೆಮ್ಮಿನ ಎಫೆಕ್ಟನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕೊನೆಗೆ ನಾನು ಒಬ್ಬರು ಫ್ಯಾಮಿಲಿ ಫ್ರೆಂಡು ಇಲ್ಲಿ ಚನ್ನಬಸವಣ್ಣ ಡಾಕ್ಟ್ರು ಹತ್ರ ಹೋದರೆ ಒಳ್ಳೆ ತುಂಬ ಕ್ಯೂರ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ 1 ತಿಂಗಳಿಂದ ನಾನು ಹಿಂದೆ ಬಂದು ಅವರಲ್ಲಿ ನಾಡಿ ಶುದ್ಧ ಇದೆಲ್ಲ ಚೆಕ್ ಮಾಡಿ ನನಗೆ ಮೆಡಿಸಿನ್ ಕೊಟ್ಟರು. 1 ತಿಂಗಳಲ್ಲಿ ನಾನು ಅವರ ಹೇಳಿದಾಗೆ ಫಾಲೋ ಮಾಡಿದ ನಂತರ ಈಗ ನನಗೆ 90 ಭಾಗ ನನಗೆ ಅನಿಸಿದಾಗೆ ಗುಣಮುಖವಾಗಿದೆ ಅಂತ ಅನಿಸುತ್ತೆ. ಆದರೂ ಇನ್ನೊಮ್ಮೆ ನಾನು ಡಾಕ್ಟರ್ ಚನ್ನಬಸವಣ್ಣ ಅವ್ರ ಹತ್ರ ಬಂದು ನಮಸ್ತೆ ಮಾಡಿ ಅವ್ರಿಗೆ ಹೇಳ್ಕೊಂಡಾಗ ಅವ್ರದ್ದು ಇನ್ನೊಂದು ಶುದ್ಧೀಕರಣ ಹೊಂದಿರುತ್ತೆ. ಪರ್ಮನೆಂಟ್ ರೂಟ್ ಲೆವೆಲ್ಲು ಇದು ತೆಗಿಬೇಕು ಅಂತ ಅಂದರೆ ನನ್ನದು 14 ಡೇಸಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಯೂಸ್ ಮಾಡೋ ವಾಸಿ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಈ ಒಂದು ಮೆಸೇಜ್ ಏನಪ್ಪ ಅಂತಂದರೆ, ಎಲ್ಲ ಸೊಸೈಟಿ ಜನಗಳಿಗೆ ಆಯುರ್ವೇದ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದು, ನಾನು ಎಷ್ಟೋ ಒಂದು ಅಲೋಪತಿ ಮೆಡಿಸಿನ್ಸ್ ಮತ್ತು ಫೇಮಸ್ ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಆಗಿದ್ದರೂ ಸಹ ಅವರಿಗೆ ದೇ ನಾಟ್ ಏಬಲ್ ಟು ಐಡೆಂಟಿಫೈ ದ ಇಶ್ಯೂಸ್ ಆಫ್ ವಾಟ್ ಇಸ್ ದ ಡ್ರೈ ಕಾಫ್ ಅಂದರೆ ಏನು, ಇದು ಕಾಸ್ ಏನು ಬರ್ತಾ ಇದೆ ಅಂತ ಹೇಳೋದು ಕರೀಲಿಕ್ಕೆ ಆಗಲಿ. ಅದನ್ನು ಈಗ ನಮ್ಮ ಡಾಕ್ಟರ್ ಚನ್ನಬಸವಣ್ಣ ಸ್ವಾಮೀಜಿಗಳು ನಾಡಿ ಶುದ್ಧ ಜಸ್ಟ್ ನೋಡಿ ನನಗೆ ಮೆಡಿಸಿನ್ ಕೊಡ್ತಾರೆ. ಅದರಲ್ಲಿ ನಾನು ಆಲ್ಮೋಸ್ಟ್ 90% ಗುಣಮುಖವಾಗಿ ಆಗಿದ್ದೇನೆ ಅಂತ ನನ್ನ ಒಂದು ಮನದಾಳದ ಒಪಿನಿಯನ್ ಹೇಳ್ತಾ ಇದೆ. ಆದರೂ ಅವರ ಗೈಡೆನ್ಸ್ ಪ್ರಕಾರ ಗ್ರಾಸ್ ರೂಟ್ ಲೆವೆಲಲ್ಲಿ ತೆಗೆಯುವಂಥ ಒಂದು ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ಅಂತ ಒಂದು ಸುಂದರವಾದಂತಹ ಆಯುರ್ವೇದ ಫೆಸಿಲಿಟೀಸ್ ಇರುವಂಥದ್ದು ಈ ಒಂದು ಆಶ್ರಮದಲ್ಲಿ. ಎಲ್ಲರಿಗೂ ನನ್ನ ಒಂದು ವಿಷಯ ಏನಪ್ಪ ಅಂತಂದರೆ, ಆಯುರ್ವೇದ ಫಾಲೋ ಮಾಡಿ ಇಂತಹ ಡಾಕ್ಟರ್ ಚನ್ನಬಸವಣ್ಣ ಅಂತವರ ಆಶೀರ್ವಾದ ಮತ್ತು ಪುನಃ ವಿದ್ಯೆ ಪಡೆದುಕೊಳ್ಳಿ ಅಂತ ಹೇಳಿ ಈ ಮೂಲಕ ನಾನು ಬಳಸ್ಕೊಳ್ತಾನೆ. ನಮಸ್ಕಾರ.